ಜನ ಆರೋಪಿ ಅವರು ಫಾರಿನ್ ಕಂಟ್ರಿ ಅವರು ಔಟ್ಸೈಡ್ ಅಂದರೆ ಹೊರಗೆ ದೇಶದವರು ಮತ್ತು 12 ಜನ ಇಲ್ಲೇ ಕೇರಳ ಸ್ಟೇಟವರು ಎಲ್ಲ ಸೇರಿ 15 ಜನ ಅರೆಸ್ಟ್ ಆಗಿದ್ದಾರೆ. ಟೋಟಲ್ ಎಲ್ಲ ಬೇರೆ ಬೇರೆ ಟೈಪ್ ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಹೈಡ್ರೋ ಗಾಂಜಾ 9 kg 460 grams, MDMA 5 kg 672 grams, ಗಾಂಜಾ 34 kg, ಈ ಥರ ಎಲ್ಲ ಕೋಕೇನ್, LSD, ಆಶೀಶ್ ಎಲ್ಲ ಸೇರಿ NCBದು ವ್ಯಾಲ್ಯೂಯೇಷನ್ ಪ್ರಕಾರ ಇದು 10 crores 59 lakhs ಇದೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಇದು ಅಂದಾಜು 21 crores ಇದೆ. ಇದು ಎಲ್ಲ ಇಡೀ ಸಿಟಿಯಲ್ಲಿ CCB ಮತ್ತು ಇನ್ನಿತರ ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸು ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಇದು ಎಲ್ಲ ಆಗಿದೆ. ಇದರಲ್ಲಿ ಹಲವಾರು ಮಾಹಿತಿ ಬರ್ತಾ ಇದೆ, ಯಾವ ಏರ್ಪೋರ್ಟಲ್ಲಿ ಎಲ್ಲಿ ಬಂತು, ಎಲ್ಲಿಂದ ಬಂತು ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾದಾಗ. ಸೊ ಬ್ಯಾಕ್ ಎಂಡ್ ಕೂಡ ನಮ್ಮ ಟೀಮ್ಸ್ ಆಲ್ರೆಡಿ ಅಲ್ಲಲ್ಲಿ ಹೋಗಿದ್ದಾರೆ, ಅವರು ಇನ್ನೂ ಹಲವಾರು ಪತ್ತೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಇದು ಭಾಳ ಒಳ್ಳೆ ಕೆಲಸ ನಮ್ಮ ಇಡೀ
ಇದೆಲ್ಲ ಡಿವಿಷನ್ಸ್ ಅವರು ಎಲ್ಲ ಮತ್ತು CCB ಅವರೆಲ್ಲ ಸೇರಿ ಮಾಡಿದ್ದಾರೆ. ಇದೆಲ್ಲ ಈ ಥರದ್ದು ಒಂದು ತುಂಬ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ಸ್, ಪೆಡ್ಲರ್ಸ್ ಮತ್ತು ಮೇನ್ ಸೋರ್ಸ್ ಎಲ್ಲಿಂದ ಸಪ್ಲೈ ಆಗ್ತದೆ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡಿ ಮುಂದಿನ ದಿವಸದಲ್ಲಿ ಇನ್ನೂ ಈ ಥರ ಆಗಬಾರ್ದು. ನಮ್ಮದು ಕಂಟ್ರೋಲ್ ಈ ವಿಷಯದಲ್ಲಿ ಇನ್ನೂ ನಾವು ಟೈಟ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಎಲ್ಲರೂ ಕರೀಲಿಕ್ಕೆ ಆಗಲ್ಲ, ಹಾಂ ಹೇಳ್ತೀನಿ, ಹೇಳ್ಬೋದು ಏನು ಹೇಳು. ಈಗ ಏನೇನಿದೆ ನಿಮಗೆ ಡೀಟೇಲ್ ನಾವು ಹೇಳಲಿಕ್ಕೆ ಆಗಲ್ಲ, ಆದರೆ ಫಾಲೋಅಪಲ್ಲಿ ಎಲ್ಲ ಆಗ್ತಾಯಿದೆ. ಸ್ಪೆಸಿಫಿಕ್ ಎಲ್ಲ ಲೀಡ್ಸ್ ಮೇಲೆ ಆಗ್ತಾಯಿದೆ, ಎಲ್ಲ ಫ್ರಂಟ್ ಬ್ಯಾಕ್. ಹಾಂ ಅಲ್ಲ ಆಯ್ತು, ಪರಿಶೀಲನೆ ಮಾಡಿ. ಅಮೃತ್ ಅದು CCB ಫಸ್ಟ್ ಬರಲಿ. CCB ಹೇಳಿ. ಓಕೆ, ಅಮೃತಲ್ಲಿ ಪೊಲೀಸ್ ಸ್ಟೇಷನ್, ಅಮೃತಲ್ಲಿ ಕಾಲ್ ಹಾಂ. ನೆಕ್ಸ್ಟ್ ಹೆಬ್ಗೋಡಿ ರೆಡಿ ಇರಲಿ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು. ಹೆಬ್ಗೋಡಿ ನೆಕ್ಸ್ಟ್ JB ನಗರ್ ರೆಡಿ ಇರಲಿ. ಥ್ಯಾಂಕ್ ಯು. JB ನಗರ್ ನೆಕ್ಸ್ಟ್ ಶೇಷಾದ್ರಿಪುರಂ ರೆಡಿ. ಥ್ಯಾಂಕ್ ಯು. ಶೇಷಾದ್ರಿಪುರಂ ನೆಕ್ಸ್ಟ್ ಮಹಾಲಕ್ಷ್ಮಿ ಲೇಔಟ್ ರೆಡಿ. ಓಕೆ, ಥ್ಯಾಂಕ್ ಯು. ಶೇಷಾದ್ರ ಗೋವಿಂದಪುರ ಅಲ್ಲ ಇದು? ಹಾಂ, ಮಹಾಲಕ್ಷ್ಮಿ. ಓಕೆ, ಥ್ಯಾಂಕ್ ಯು. ಗೋವಿಂದಪುರ ಆಯ್ತು.
ಥ್ಯಾಂಕ್ ಯು. ಗೋವಿಂದಪುರ ಆಯ್ತಲ್ಲ. ಇನ್ನೊಂದು ಪ್ರಕರಣದಲ್ಲಿ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದಾಜು 55 ಲಕ್ಷದ್ದು 348 ಗ್ರಾಮ್ಸ್ ಗೋಲ್ಡ್ ಜ್ಯುವೆಲ್ಲರಿ ರಿಕವರಿ ಆಗಿದೆ. ಇದು ನಾವು ನಮ್ಮ ಅವೇರ್ನೆಸ್ ಕ್ಯಾಂಪೇನಲ್ಲಿ ಕೂಡ ನಾವು ಹೇಳ್ತಾ ಇದ್ದೀವಿ. ಮನೆ ಲಾಕ್ ಮಾಡಿ ಅಲ್ಲೇ ಕೀ ಬಿಟ್ಟು ಹೋಗಬಾರ್ದು. ಇದು ಒಂದು ಕ್ಲಾಸಿಕ್ ಕೇಸ್ ಇದೆ. ಲಾಕ್ ಮಾಡಿ ಅಲ್ಲೇ ಶೂ ರ್ಯಾಕಲ್ಲಿ ಕೀ ಬಿಟ್ಟು ಹೋಗಿದ್ದಾರೆ. ಇದು ಯಾರೋ ಅಬ್ಸರ್ವ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಸೊ ದಯವಿಟ್ಟು ಪೊಲೀಸ್ದು ಏನೇನು ಅಡ್ವೈಸರಿ ಇರ್ತದೆ ಅದು ಜನಸಾಮಾನ್ಯವರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಬೇಕು. ಇದು ಒಂದು ಬೇಗ ಜಸ್ಟ್ ಹೋಗಿ ಬರಬೇಕು ಅಂತ ಕೀ ಅಲ್ಲಿ ಬಿಟ್ಟು ಬೇರೆಯವ್ರಿಗೋಸ್ಕರ ಅವ್ರ ರಿಲೇಷನ್ಸ್ಗೋಸ್ಕರ ಕೀ ಬಿಟ್ಟಿದ್ರು. ಅಷ್ಟವರೆಗೆ ಇದು ಕಳ್ಳತನ ಆಗಿದೆ. ನಮ್ಮ ಪೊಲೀಸವರು ಒಳ್ಳೆಯ ಇದು ಟೆಕ್ನಾಲಜಿ ಹೆಲ್ಪಿಂದ ವಿದಿನ್ 2 ಡೇಸ್ 13ನೇ ತಾರೀಕಿಗೆ ರಿಪೋರ್ಟ್ ಆಗಿ 15ನೇ ತಾರೀಕಿಗೆ ರಿಕವರಿ ಮಾಡಿದ್ದಾರೆ ಅವರು. ನಮ್ಮ ಟೋಟಲ್ ರಿಕವರಿ ಇಂಟ್ಯಾಕ್ಟ್ ಸಿಕ್ಕಿದೆ. ಒಬ್ಬ ಆರೋಪಿ ಅವರು ಅರೆಸ್ಟ್ ಆಗಿದ್ದಾರೆ. ಪರಿಚಯದಲ್ಲ, ಅವರು ಮನೆ ಬಾಡಿಗೆ ಹುಡುಗಿ ಆ ಕಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಎದ್ದು ಕಾಣ್ತದೆ ಹೀಗಲ್ಲಿ. ಇದು ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್. ಓಕೆ, ಥ್ಯಾಂಕ್ ಯು. ಇದು ಕೋನನಕುಂಟೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಹೌಸ್ ಡೊಮೆಸ್ಟಿಕ್ ವರ್ಕರ್ ಅವಳ ಕಡೆಯಿಂದ ನಿಧಾನಾಗಿ ಥೆಫ್ಟ್ ಆಗಿತ್ತು. ಯಾವುದೂ ಕ್ಲೂ ಇರಲಿಲ್ಲ. ಆದರೆ ನಮ್ಮ ಪೊಲೀಸ್ ಅವರು ಕೆಲವು ಡೌಟ್ ಆದಾದಮೇಲೆ ಇಂಟ್ರೋಗೇಷನ್ ಆದ ಮೇಲೆ ಇದು ಒಂದು ರಿಕವರಿ ಮಾಡಿದ್ದಾರೆ. ಒಂದು ಅಂದಾಜು 30 lakhs ಬಂದಿದೆ. ಮತ್ತು ಡೊಮೆಸ್ಟಿಕ್ ಸರ್ವೆಂಟ್ ಅರೆಸ್ಟ್ ಆಗಿತ್ತು. ಓಕೆ, ಥ್ಯಾಂಕ್ ಯು. ವಿಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿ ನಮ್ಮ ಒಬ್ಬ CR ಸ್ಟಾಫ್ ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಹನುಮಂತ್ ಪುಟ್ಟನಿ ಅವರು ಅವ್ರ ಡ್ಯೂಟಿಗೆ ಹೋಗುವಾಗ ದಾರಿಯಲ್ಲಿ ಒಬ್ಬ ಲೇಡಿ ಅಲ್ಲಿಂದ ಓಡಿ ಬರ್ತಿದ್ರು. ಅವರು ಕಿಚ್ಚಾಡಿದರು, ಅಲ್ಲಿ ನಮ್ಮದು ಚೈನ್ ಸ್ನ್ಯಾಚ್ ಆಗಿದೆ ಅಂತ. ಇವರು ಅಲ್ಲಿ ಬೆನ್ನತ್ತಿ 1.5 ಕಿಲೋಮೀಟರ್ ಅಂದಾಜು ಓಡೋಗಿ ರೆಡ್ ಹ್ಯಾಂಡ್ ಅವ್ರಿಗೆ ಹಿಡಿದಿದ್ದಾರೆ. ಸೊ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವು ಇಲ್ಲಿ ಇವತ್ತು ಬನ್ನಿ ಹನುಮಂತ್ ಆ್ಯಂಡ್ ನೀವು ಕೊಡು ಇನ್ಸ್ಪೆಕ್ಟರ್. ಇಮಿಡಿಯೇಟ್ಲಿ ಅಲ್ಲಿ ಅಂದಾಜು 6 lakhs ವ್ಯಾಲ್ಯೂದು ಗೋಲ್ಡ್ ಚೈನ್ ಅವರು ಎಲ್ಲಿ ಡ್ಯೂಟಿಯಲ್ಲಿ ಹೋಗ್ತಾಯಿದ್ರು, ಅವ್ರದ್ದು ಡ್ಯೂಟಿ ಪ್ಲೇಸ್ ಎಲ್ಲಿತ್ತು, ಮನೆಯಿಂದ ಡ್ಯೂಟಿಗೆ ಹೋಗುವಾಗ ದಾರಿಯಲ್ಲಿ ಇದು ಅವ್ರಿಗೆ ಕಂಡು ಬಂದ ತಕ್ಷಣ ಅವ್ರು ಬೆನ್ನತ್ತಿ ಹಿಡಿದಿದ್ದಾರೆ. ಇದು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಕೂಡ ನಾವು ರಿವಾರ್ಡ್ ಪ್ಲಸ್ ಅಪ್ರಿಸಿಯೇಷನ್ ಲೆಟರ್ ಕೂಡ ಕೊಡ್ತಾ ಇದ್ದೀವಿ. ಗುಡ್. ಓಕೆ. ನಮ್ಮ ಟ್ರಾಫಿಕ್ ವತಿಯಿಂದ ಡೀಟೇಲ್ ಆಗಿ ಕಾರ್ತಿಕ್ ರೆಡ್ಡಿ ಜಾಯಿಂಟ್ ಕಮಿಷನರ್ ಅವರು ಹೇಳ್ತಾರೆ. ಆದರೆ ಇತ್ತೀಚೆಗೆ ನಿಮಗೆ ಗೊತ್ತಿರ್ಬೋದು, 2 ಸೀರಿಯಸ್ ಕೇಸಸ್ ಆಯಿತು ಆಕ್ಸಿಡೆಂಟ್ದು. ಒಂದು ಹೊಸಕೋಟೆ ಲಿಮಿಟ್ಸಲ್ಲಿ ಆಗಿತ್ತು, ಅದು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಇರಲಿಲ್ಲ. ಇನ್ನೊಂದು ನೆಲಮಂಗಲ ಹತ್ರ ಹೊಸಕೋಟೆ ಲಿಮಿಟ್ಸಲ್ಲಿ 7 ಜನ ಸತ್ತಿದ್ದಾರೆ. ಅಲ್ಲಿ ಮ್ಯಾಕ್ಸಿಮಮ್ ಅವರೆಲ್ಲ ಎಲ್ಲರೂ ಮೈನರ್ಸ್ ಇದ್ದರು. ಬೈಕ್ ಇದು 7 ಜನ ಕಾರಲ್ಲಿ ಇದ್ದವರು ಎಲ್ಲ ಮೈನರ್ಸ್ ಇದ್ದರು. ಸೊ ನಾವೊಂದು ಸ್ಪೆಷಲ್ ಡ್ರೈವ್
ನಮ್ಮ ಟ್ರಾಫಿಕ್ ಅವ್ರಿಗೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮತ್ತು ಅವರು ಒಂದು ಡಿಟೇಲ್ ಆಗಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ ಅವರು. ಮೈನರ್ಸ್ಗೆ ನಾವು ಇನ್ನೊಂದು ಸರಿ ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತೀವಿ ಮತ್ತು ವಾರ್ನ್ ಕೂಡ ಮಾಡ್ತೀವಿ. ದಯವಿಟ್ಟು ಈ ಥರ ಯಾರ್ದು ಲೈಸೆನ್ಸ್ ಇದೆ, ಯಾರು ಲೀಗಲಿ ಡ್ರೈವ್ ಮಾಡಲಿಕ್ಕೆ ಇದ್ದಾರೆ ಅವ್ರಿಗೇ ಕೀ ಕೊಡಬೇಕು. ಈ ಥರ ಕೊಟ್ಟರೆ ಸಮಸ್ಯೆ ಆಗುತ್ತೆ. ಮತ್ತು ನಾವು ಸ್ಪೆಷಲ್ ಡ್ರೈವ್ ಮಾಡ್ತೀವಿ, ಕೇಸ್ ಕೂಡ ಮಾಡ್ತೀವಿ. ಯಾರು ಸಂಬಂಧಪಟ್ಟು ಯಾರು ಡ್ರೈವ್ ಮಾಡ್ತಿದ್ದಾರೆ ಮತ್ತು ಯಾರ್ದು ಗಾಡಿ ಇದೆ, ಯಾರಿದು ತಪ್ಪು ಮಾಡಿದಾರೋ ಇಬ್ಬರ ಮೇಲೆ ಕೇಸ್ ಆಗುತ್ತೆ. ಸೊ ಇದು ಸ್ಪೆಷಲ್ ಡ್ರೈವ್ ನಾವು ಸ್ಟಾರ್ಟ್ ಮಾಡ್ತೀವಿ. ಲಾಸ್ಟ್ ಇಯರ್ ಕೂಡ ದಾಖಲಾತ್ 2023 95 ಕೇಸಸ್ ಆಗಿತ್ತು, 24 197 ಕೇಸಸ್. ಕಳೆದ ವರ್ಷ 25 414 ಕೇಸಸ್ ಅಂಡರ್ ಏಜ್ ಡ್ರೈವಿಂಗ್ ಆಗಿದೆ. ಆದರೂ ಜನ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಟ್ರಾಫಿಕ್ ಅವರು ಇದರ ಬಗ್ಗೆ ಡೀಟೇಲ್ ಪ್ರೋಗ್ರಾಮ್ ಮಾಡಿ ಅವರು ಮಾಡ್ತಾರೆ. ಅವರು ಇದರಲ್ಲಿ ವೀಲಿಂಗ್ ಬಗ್ಗೆ ಕೂಡ ತುಂಬ ಸ್ಟ್ರಿಕ್ಟಾಗಿ ನಾವು ಕೇಸಸ್ ತೊಗೊಳ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಕೇಸಸ್ ಮಾಡ್ತೀವಿ. ನೀವು ಎನಿಥಿಂಗ್ ಸರ್? ಸೊ ನಮ್ಮ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಮೈನರ್ಸ್ ಅವರ ಪೇರೆಂಟ್ಸ್ ಗಮನಕ್ಕಿಲ್ಲದೇನೋ ಅಥವಾ ಪೇರೆಂಟ್ಸ್ ಪ್ರೋತ್ಸಾಹದಿಂದನೋ ಮೈನರ್ಸ್ ವಿತೌಟ್ ಲೈಸೆನ್ಸ್ ವೆಹಿಕಲ್ ಓಡಾಡಿಸಿ ಭಾಳಷ್ಟು ಜನ ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆಗಿ ಕೆಲವು ಫೆಟಲಿಟೀಸ್ ಕೂಡ ಆಗಿದೆ. ಇದು ಸಂಬಂಧಪಟ್ಟಂಗೆ ಸಿಪಿ ಸಾಹೇಬ್ರವರ ಡೈರೆಕ್ಷನ್ ಮೇಲೆ ಇವತ್ತಿಂದ ಸ್ಪೆಷಲ್ ಡ್ರೈವ್ ಕಂಡಕ್ಟ್ ಮಾಡಿ ಎಲ್ಲಿ ಈ ಥರ ಮೈನರ್ಸ್ ಡ್ರೈವ್ ಮಾಡ್ತಿದ್ರೆ ಅಲ್ಲಿ ಮೈನರ್ಸ್ ಮೇಲೆ ಮತ್ತೆ ಅವರ ಪೋಷಕರಾಗಲಿ ವೆಹಿಕಲ್ ಓನರ್ಸ್ ಮೇಲೆ ಆಗಲಿ ನಾವು ಕೇಸ್ ಮಾಡಿ ನ್ಯಾಯಾಲಯ ಮುಂದೆ ಅವ್ರನ್ನ ಹಾಜರುಪಡಿಸ್ತೀವಿ. ಅದೇ ರೀತಿ ವೀಲಿಂಗ್ ಅಲ್ಲಿ ಕೂಡ ನಾವು ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಾ ಮತ್ತೆ 35 ಸ್ಟ್ರಿಪ್ಸ್ನ ಎಲ್ಲಿ ಈ ವೀಲಿಂಗ್ ಆಗ್ತಿತ್ತು ಹಿಂದಿನ ಕೆಲವು ವರ್ಷಗಳಲ್ಲಿ ಎಲ್ಲ ಐಡೆಂಟಿಫೈ ಮಾಡಿ ಪ್ರತ್ಯೇಕ ತಂಡಗಳನ್ನ ಐಡೆಂಟಿಫೈ ಮಾಡಿ ಕೂಡ ನಾವು ಅವ್ರನ್ನ ನಿಗಾ ವಹಿಸಿದ್ದೀವಿ. ಕಳೆದ ವರ್ಷ ಸುಮಾರು 646 ಕೇಸ್ ಆಗಿ ಅದರಲ್ಲಿ ಮೈನಸ್ 159 ಕೇಸಲ್ಲಿ ಭಾಗಿಯಾಗಿದ್ದು ಎಲ್ಲ ಕೇಸಸ್ಸಲ್ಲಿ ಅವರ ಪೋಷಕರ ಮೇಲೆ ಕೂಡ ನಾವು FIR ರಿಜಿಸ್ಟರ್ ಮಾಡಿ ಅವರನ್ನು ಕೂಡ ನ್ಯಾಯಾಲಯ ಮುಂದೆ ಹಾಜರುಪಡಿಸಿದ್ವಿ. ಇದು ಕಂಟಿನ್ಯೂಸ್ ಪ್ರೋಗ್ರಾಮ್ ಆಗಿ ನಾವು ಸ್ಪೆಷಲ್ ಡ್ರೈವ್ ಆಗಿ ನಾವು ಕಂಟಿನ್ಯೂ ಮಾಡ್ತೀವಿ. ನಾನು ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ಳೋದು ಎಲ್ಲ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನಿಗಾ ವಹಿಸಬೇಕು. ಯಾವುದೇ ಕಾರಣಕ್ಕೆ ಅವರಿಗೆ ವೆಹಿಕಲ್ನ ಮೈನರ್ಸ್ಗೆ ಕೊಡಬಾರ್ದು. ಮತ್ತೆ ಲೈಸೆನ್ಸ್ ಇರೋರಿಗೆ ಮಾತ್ರ, ಮೇಜರ್ ಆದ್ರೂ ಲೈಸೆನ್ಸ್ ಇರೋರಿಗೆ ಮಾತ್ರ ವೆಹಿಕಲ್ನ ಕೊಡಬೇಕಂತ ತಮ್ಮ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಮತ್ತು ಈ ಕೆಲವು ಅಲ್ಲಿ ಇದು ಮಾಡ್ತಾರಲ್ಲ, ಸೊ ಇದು ಪ್ರೆಸ್ ಮೀಟ್ ಆದಮೇಲೆ ಟ್ರಾಫಿಕ್ ಎಕ್ವಿಪ್ಮೆಂಟ್ಸ್ ಅವ್ರದ್ದು ಬ್ಲೂಮ್ಬರ್ಗ್ ಬ್ಲೂಮ್ಬರ್ಗ್ ಇನಿಷಿಯೇಟಿವ್ಸ್ ಫಾರ್ ಗ್ಲೋಬಲ್ ರೋಡ್ ಸೇಫ್ಟಿ ಅಂತ ಒಂದು ಆರ್ಗನೈಸೇಷನ್ ಇದೆ. ಅವರು ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಗೆ ದೇಶದ ವ್ಯಾಪ್ತಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಭಾಳಷ್ಟು ಅನಾಲಿಸಿಸ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದಾರೆ. ಅವರು ಪ್ರತ್ಯೇಕವಾಗಿ ಬೆಂಗಳೂರು ಸಿಟಿಗೆ ಸುಮಾರು 60 ಲಕ್ಷಕ್ಕೆ ಬೆಲೆ ಬಾಳುವ ಟ್ರಾಫಿಕ್ ಎಕ್ವಿಪ್ಮೆಂಟ್ಸ್, ಸ್ಪೀಡ್ ರೈಡರ್ ಗನ್ಸ್ ಮತ್ತು ಇತರ ಟ್ರಾಫಿಕ್ ಎಕ್ವಿಪ್ಮೆಂಟ್ಸ್ ಕೂಡ ನಮಗೆ ಅವರು CSR ಪ್ರಾಜೆಕ್ಟಲ್ಲಿ ಕೊಟ್ಟಿದ್ದಾರೆ. ನಾನು CP ಸಾಹೇಬ್ರ ಪರವಾಗಿ ಅವ್ರಿಗೆ ನನ್ನ ಧನ್ಯವಾದ ತಿಳಿಸ್ತೀನಿ. ಈಗ ಅಲ್ಲಿ ಕೊಡ್ತಾರೆ, ಆಚೆ ಇದೆ, ಒಂದು ಹ್ಯಾಂಡ್ ಓವರ್ ಫೋಟೋಗೆ ತಾವು ಬರಬೇಕು ಅಂತ ಅವ್ರು. ಹೌದು, ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಅದರಲ್ಲಿ ನಮ್ಮ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿರೋ ಅವರು, ಅದರ ಬಗ್ಗೆ ಕೆಲವು ಕ್ಲೂಸ್ ಇದೆ ನಮ್ಮ ಹತ್ರ. ಅದು ಭಾಳ ಸೀರಿಯಸ್ ಇನ್ಸಿಡೆಂಟ್ ಇದೆ, ಇಂಥ ಆಗಬಾರ್ದಾಯಿತು. ನಮ್ಮ DCP ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ಖುದ್ದಾಗಿ ಪರಿಶೀಲನೆ ಮಾಡಿ ನಾವು ಹಿಡಿತೀವಿ. ಅವರು ಕೆಲವು ಕ್ಲೂಸ್ ಸಿಕ್ಕಿದೆ, ಹಿಡಿತೀವಿ. ಲೇಡಿ ಡೆತ್ ಇದು ರೂರಲಲ್ಲಿ ಪೊಲೀಸರು ಮೀಟಿಂಗ್ ಮಾಡೋ ಒಂದು ಗ್ರಾಮ ಸಭೆ ಮಾಡಿ ಒಳ್ಳೆಯದು ಸರ್. ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದೆ. ಓಕೆ, ಕೇಸ್ ಕಂಟಿನ್ಯೂಸ್ ಆಗಿದೆ. ನಮ್ಗೆ ಕಡಬ್ಗೆರೆ ಕ್ರಾಸ್ ಒಂದಾಗಿತ್ತು, ಮತ್ತೆ ಅಲ್ಲಿ ಒಂದು ಡೈಲಿ ಡೆತ್ ಕೂಡ ಆಗಿದೆ. ಇಲ್ಲ, ಅದ್ರ ಬಗ್ಗೆ ಸ್ಪೆಷಲ್ ಇದು ಮಾಡಿದರೆ ಆಲ್ರೆಡಿ ನಾವು ಸ್ಪೆಷಲ್ ಸ್ಟಾಫ್ಸ್ ಕೊಟ್ಟಿದ್ದೀವಿ, ಎಕ್ಸ್ಟ್ರಾ ಸ್ಟಾಫ್ ಕೊಟ್ಟಿದ್ದೀವಿ ಆ ಏರಿಯಾದಲ್ಲಿ. ಏರಿಯಾ ಡಾಮಿನೇಷನ್ ಡೈಲಿ ನಡೀತಾ ಇದೆ. ಇದು ಡೇ ಟೈಮಲ್ಲಿ ನಿನ್ನೆ ಆಗಿದ್ದು ಇನ್ಸಿಡೆಂಟ್. ಬ್ಯಾಟರ್ಲಿ ಇದು ಡೇ ಟೈಮಲ್ಲಿ ಆಗಿದೆ. ಡೇ ಟೈಮ್ ಆದರೂ ನಾವು ನೋಡ್ತೀವಿ, ನಮ್ಮ ಗಮನಕ್ಕೆ ಇದೆ. ಬ್ಯಾಟರ್ಲಿ ಮತ್ತು ಮಾದನಾಯಕಲ್ಲಿ ಸ್ಪೆಷಲ್ ನಾವು ಇದು ಮಾಡ್ತೀವಿ. ಯಾವುದ್ರ ಬಗ್ಗೆ? The Bangalore City Police, in its continued action against drugs, has again done a good job. All the units, the CCB wing and the various police stations in Amrithalli, Ebgodi, JB Nagar, Sheshadripuram, Mahalakshmi Layout, Govindpura police station, all these
Staff and officers of these police stations and the divisions have done an excellent work, and more than 15 accused have been arrested. They are all peddlers. Out of them, 3 are from foreign country, rest are from India. The total value as per the NCB valuation comes to 10 crores 60 lakhs odd. However, the market value is above 21 crores. The drugs seized are of different types, including hydroganja, MDMA, ganja and cocaine and other items. In this effort, all the entire city police teams, which are continuously monitoring the consumers and peddlers with source of supply and back end and for front linkages, this has resulted in these seizures. Based on these recovery, we have still more information, and we will certainly arrest other accused. But this is an ongoing drive, and we will continue our drive against drugs. Thank you. Dubai police visit to commission. ಅದನ್ನು ಪ್ರೆಸ್ ನೋಟ್ ಕೊಟ್ಟಿದ್ದೇನೆ ಕೊಡು. Henceforth, there will be like transparency from details from. No. So recent many of them who is doing online gambling, they are from Bangalore, sitting in Dubai. So all these days you are not getting any details, or they will not give any details. At least from now you will get any transparency from them. Or some. No, we are already getting all details. Interpol is the agency which deals all that. We are getting details. This is for a different cause they had come. They wanted to see our command center, and we have seen the command center, the working of the command center and the traffic management center. So that our officers have explained the working. I have also briefed them, and they were impressed with the way the work is going on, and we also came to know many things which they are doing. So it's a mutual give and take between both the city police, both the polices. Thank you. ಆಚೆ ದಯವಿಟ್ಟು ಫೋಟೋಗ್ರಾಫ್